ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಡಾಕ್ಟರ್ ಆನ್ ವೀಲ್ಸ್. ಸೊ ಈಗಿನ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು ಶಾರ್ಟ್ ರೈಡ್, ಈವ್ನಿಂಗ್ ರೈಡ್, ಸನ್ಸೆಟ್ ರೈಡ್ ಹೋಗ್ತಾಯಿದ್ದೀನಿ. ಎಷ್ಟೊಂದು ದಿನ ಆಗೋಗಿತ್ತು ಗಾಡಿನೇ ಓಡಿಸಿ ನಾನು. ಈಗ ಒಂಚೂರು ಕಾಲು ಚೇತರಿಕೆ ಆಗಿರೋ ಕಾರಣದಿಂದ ಮತ್ತೆ ಎತ್ತಿದ್ದೀವಿ ಗಾಡಿನ. ಅದಕ್ಕೆ ಆ್ಯಂಗಲ್ ಎಲ್ಲ ಕ್ಯಾಮ್ರಲ್ಲಿ ಸಕ್ಕತ್ತಾಗಿ ಬರ್ತಾಯಿದೆ ಗುರು. ನನಗಂತೂ ಫಿದಾ ಆಗ್ಬಿಟ್ಟಿದ್ದೀನಿ ಕ್ಯಾಮ್ರಾಯಿಂದ. ಎಷ್ಟೊಂದು ರೆಕಾರ್ಡ್ ಮಾಡಿದ್ದೀನಿ ಆಗಲೇ, ಅದನ್ನೆಲ್ಲ ಇನ್ನೂ ಪೋಸ್ಟ್ ಮಾಡಬೇಕು, ಟೈಮ್ ಸಿಗ್ತಾಯಿಲ್ಲ. ಅದನ್ನು ಒಂದೆರಡು ಮೂರು ದಿನಗಳಲ್ಲಿ ಇಲ್ಲ ಒಂದು ವಾರದಲ್ಲಿ ಎಲ್ಲನೂ ಬರುತ್ತೆ ಒಂದೊಂದಾಗೆ. ವಾರಕ್ಕೊಂದು ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ. ರೀಲ್ಸಲ್ಲಂತೂ ಆ ಮ್ಯೂಸಿಕ್ ಕಂಟೆಂಟ್ಗೆ, ಮ್ಯೂಸಿಕ್ ಟೇಸ್ಟ್ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನನಗಂತೂ ಖುಷಿಯಾಗಿದೆ ಅದನ್ನು ಮಾಡಿ. ಸೊ ಒಂದು ವೀಡಿಯೋಗಂತೂ ಹತ್ತತ್ರ 30,000 ಮೇಲೆ ವ್ಯೂಸ್ ಇದೆ. ಇನ್ನೆಲ್ಲದಕ್ಕೂ ಒಂದು 5 to 6, 7K 9K ಬರ್ತಾಯಿದೆ, ಪರವಾಗಿಲ್ಲ. ಆಮೇಲೆ ಇನ್ನೊಂದು ಸ್ಕ್ಯಾಮ್ ಅಲರ್ಟ್ ಬಗ್ಗೆನೂ ಹೇಳಿದೆ. ಅದಕ್ಕೂ ಆಗಲೇ ಹತ್ತತ್ರ ಬೆಳಗ್ಗೆ ಅಪ್ಲೋಡ್ ಮಾಡಿದ್ದು, ಆಗಲೇ ಒಂದು 7K ಏನೋ ರೀಚ್ ಇದೆ. ಸೊ ನನಗಂತೂ ಖುಷಿ ಮೂಮೆಂಟ್ ಹಂಚ್ಕೋಬೇಕು ನಿಮ್ಗಳ ಜೊತೆನೆ. ತುಂಬ ಇದಾಗ್ತಾಯಿದೆ, ಬಟ್ ಫಾಲೋವರ್ಸು ಸಬ್ಸ್ಕ್ರೈಬರ್ಸು ಬರ್ತಾಯಿಲ್ಲ. ಆ ಕಡೆ ಅದೊಂದು ಕಡೆ ಬೇಜಾರಿದೆ ಲೈಫಲ್ಲಿ. ಸೊ ಅದು ಬಿಟ್ಟರೆ ಖುಷಿ ವಿಚಾರನೇ ಎಲ್ಲ. ಈಗ ಶಾರ್ಟ್ ರೈಡ್ ಬಗ್ಗೆ ಹೇಳೋದಾದರೆ, ನಮ್ಮ ಇಬ್ಬರು ಫ್ರೆಂಡ್ಸ್ ಬರ್ತಾಯಿದ್ದಾರೆ. ನೀವು ಮುಂಚೆ ನೋಡಿರ್ತೀರ ನನ್ನ ವ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬಂದಾಗ ಪರಿಚಯ ಮಾಡಿಕೊಡ್ತೀನಿ. ಕಂಟಿನ್ಯೂ ಮಾಡೋಣ ಅಲ್ಲಿಂದ. ನಮ್ಮ ಇಬ್ಬರು ಫ್ರೆಂಡ್ಸು ಬಂದಿದ್ದಾರೆ. ವ್ಲಾಗ್ ಸ್ಟಾರ್ಟ್ ಆಗಿದೆ ಬಾಯ್ಸ್. ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಈಗ ನಿಮ್ಮ ಇಂಟ್ರಡಕ್ಷನ್ ಬರಬೇಕಾ? ಇವರಿಬ್ಬರೇ. ಈಶ್ವರು ನೋಡಿರ್ತೀರಾ, ಡ್ಯೂಕ್ 390. ಫೇಸ್ ರಿವೀಲ್ ಆಗಿಲ್ಲ ಬಿಡು. ಆಮೇಲೆ ಹಿಂದೆ ಇರೋರು ಬರತ್ತಂತ ನಮ್ಮ ಗುರುಗಳು, ಬಾಸ್. ಹಾಯ್ ಮಾಡಿ, ವೇವ್ ಮಾಡಿ. ಹಾಂ, ಕಾಣಿಸ್ತಾ ಇದ್ದೀನೋ? ರೇವ್ ಮಾಡಬೇಡಿ, ವೇವ್ ಮಾಡಿ. ಹೆಂಗೆ? ಹಾಂ, ಗಾಡಿ ರೇವ್ ಮಾಡಬೇಡಿ ಅಂದಿದ್ದು ಕಣಲೇ. ಓ, ಇದೆಲ್ಲ ಕಟ್ ಮಾಡಬೇಕು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಎಷ್ಟೊಂದು ರೀಲಲ್ಲಿ ಹಿಡನ್ ಜೆಮ್ ಅಂತ ನೋಡಿರ್ತೀರ, ಬಟ್ ಅದು ನಿಜವಾದ ಜೆಮ್ಮ ಇಲ್ವಾ ಇವತ್ತು ರಿವೀಲ್ ಮಾಡೋಣ. ಅದು ಕರೆಕ್ಟ್ ಮಾನ್ಸೂನ್ ಸೀಸನಲ್ಲೇ ಹೋಗ್ತಾ ಇದ್ದೀವಿ. ಅದು ಹೆಂಗಿದೆ ಮುಂದೆ ತೋರಿಸ್ತೀನಿ ಆನ್ ದ ವೇ. ಹಂಗೆ ಎಷ್ಟೊಂದು ದಿನ ಆದಮೇಲೆ ಎತ್ತಿದ್ದೀನಿ ಗಾಡಿನ, ಏನೋ ಬೇರೆ ಫೀಲು. ಇನ್ನೊಬ್ಬ ಬರಬೇಕಿತ್ತು, ಅವನೊಬ್ಬ ಮಿಸ್ ಆಗ್ಬಿಟ್ಟವನೆ. ವಿಂಡ್ ನಾಯ್ಸ್ ಬರ್ಬೋದೇನೋ ಮೈಕಿಗೆ. ಬಾರ್ಸಾಡ್ಕೊಂಡು ಹೋಯ್ತವ್ರು ಗುರುಗಳು. ಆಮೇಲೆ ಹಿಂದೆ ಬರ್ತಾಯಿದ್ದೀನಿ, ಮೆತ್ತಗೆ ತಡೆಯ. ಆಮೇಲೆ ಇನ್ನೊಂದು ಹೇಳಬೇಕು ನಿಮ್ಗಳಿಗೆ, ಬೆಳಗ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆಂದರೆ, ಬೈಕ್ ವಾಶ್ ಮಾಡ್ಸೋಕೆ ಹೋಗಿದ್ದೆ. ಸೊ ಬೈಕ್ ವಾಶ್ ಟೈಮಲ್ಲಿ ಇನ್ನೊಂದು ಕಾರು ಕಿಯಾ ಸೆಲ್ಟೋಸ್ ವಾಶ್ ಮಾಡಿಸ್ತಾಯಿದ್ರು. ಏನಾಯಿತು ಗೊತ್ತಾ? ಇಂಜಿನ್ ಬೇಗೆ ಪೂರ್ತಿ ನೀರು ಹೊಡೆದ್ಬಿಟ್ರು. ಅಂದರೆ ನಾರ್ಮಲಾಗಿ ತೆಗ್ದ್ಬಿಟ್ಟು ಹೊಡಿತಾರೆ ಗೊತ್ತಾ, ಆಚೆ ಸ್ಪ್ರೇ ಥರ. ಅವನು ಹೆವಿ ಪ್ರೆಷರಲ್ಲಿ ಹೊಡೆದ್ಬಿಟ್ಟ. ಅವನ ಗಾಡಿ ಆಟೋಮೆಟಿಕ್ ಬೇರೆ, ತಳ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಅವನು ಹೋಗಿ ಕುತ್ಕೋತ ಓನರು ಸ್ಟಾರ್ಟ್ ಆಯ್ತಲ್ಲ ಗಾಡಿ. ಟಕ್ 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 ಅಂತ ಇದೆ. ಅವನು ಅವ್ರ ಡ್ಯಾಡಿ ಬರ್ತಾಡೇನೆ ಇವತ್ತು. ನಡಿ ಪಾರ್ಟಿ. ಹೋ ಸಂಡೇಸ್ ಪಾರ್ಟಿ ಇಲ್ಲ, ನಾಳೆ ಪಾರ್ಟಿ. ಫೋನ್ ಹೊಲ್ಡ್ರಾ? ಲೋ ಮ್ಯಾಪ್ ನೋಡೋಕ್ಕೆ. ನೀನು ಎಲ್ಲಿಡ್ಕೊಂಡಿದ್ಯಾ ಫೋನ್ನ?
ಫೋನಲ್ಲಿ ಇಟ್ಕೊಂಡಿದ್ಯಾ? ಓ, ಮ್ಯಾಪ್ ಹಾಕಿದ್ಯಾ ಇಲ್ಲ ಗೊತ್ತಾ? ಮ್ಯಾಪೆಲ್ಲ ಯಾರಿಗೆ ಬೇಕು? ಸೊಲ್ಲ ದೇವನಹಳ್ಳಿನ ಅದೇನೋ ಗೊತ್ತಲ್ಲ ನಿನ್ಗೆ, ಎಲ್ಲಿವರೆಗೂ ನಡಿಯೋದು, ಆದಮೇಲೆ ಹಾಕ್ಕೊಳ್ಳೋಣ. ಏನು ಸ್ಪೀಕರು? ಒಳ್ಳೆ ಬ್ಲಾಸ್ಟ್ ಮಾಡ್ಕೊಂಡು ಹೋಗೋಣ. ನನ್ನ ಗಾಡಿದು ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ಬೇಕು ಭಯ್ಯ. ಯಾಕೋ ಕಾನ್ಫಿಡೆನ್ಸ್ ಬರ್ತಾಯಿಲ್ಲ. ಗಾಡಿ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ಬೇಕು. ಯಾವ್ದು ಹೋಗೈತೋ ಗೊತ್ತಿಲ್ಲ, ಎರಡೂ ಹೋಗೈತೆ ಅಂದ್ಕೊಂಡಿದ್ದೀನಿ ನಾನು. ಹೇಳೋದಲ್ಲ, ಆದ್ಮೇಲೆ ನೆಕ್ಸ್ಟ್ ವಾರ ಹೋಗಿ ಚೇಂಜ್ ಮಾಡಿಸ್ಕೊಂಡ್ಬಿಡೋಣ. ಅದನ್ನು ರೈಡ್ ಅಂತಾರ ಅದನ್ನು. ಆಗ ನೆಕ್ಸ್ಟ್ ವೀಡಿಯೋಗೆ ಮಾಡ್ಕೊಳ್ಳೋಣ ಅದನ್ನು. ಕಂಟೆಂಟ್ ಇದೆಯಲ್ಲ, ಚೇಂಜಿಂಗ್ ಬ್ರೇಕ್ ಪ್ಯಾಡ್ಸ್. ಗಾಡಿದು ಒಂದೊಂದು ಪಾರ್ಟ್ ಹೋದ್ರೂ ಒಂದೊಂದು ಕಂಟೆಂಟ್ ಇದ್ದಂಗೆ ಬಿಡೋದು. ಈ ಥರ ಬಾಳಿಕೆ ಬರುತ್ತೆ. ಹೌದು. ಈಗ ಏನಾಯಿತು ಅಂದರೆ, ನನ್ನ ಫ್ರೆಂಡ್ ಗಾಡಿಗೆ ಪೆಟ್ರೋಲ್ ಹಾಕ್ಸೋಕ್ಕೆ ಭಾರತ್ ಪೆಟ್ರೋಲಿಯಮಲ್ಲಿ ನಿಲ್ಲಿಸಿದ್ವಿ. ಸೊ ಏನು ಮಾಡಿದ್ರು, ಹೋದಾಗ ಕೇಳ್ತಾರೆ ನಾರ್ಮಲ್ ಹಾಕದ ಸ್ಪೀಡ್ ಹಾಕದ ಅಂತ. ಅಲ್ಲಿರೋ ವರ್ಕರ್ಗಳು ಒಂದು ಮಾತು ಕೇಳಲಿಲ್ಲ, ಡೈರೆಕ್ಟ್ ಸ್ಪೀಡ್ ತೆಗ್ದು ಹಾಕ್ಬಿಟ್ರು 250. ಆಮೇಲೆ ಕೇಳಿದ್ರೆ ಏನು ಅಂತ, ಅವಳು ಏನದು ನಾರ್ಮಲ್ ಪೆಟ್ರೋಲ್ ಇಲ್ಲ ಅಂತವಳೆ. ನಾರ್ಮಲ್ ಪೆಟ್ರೋಲ್ ಇಲ್ಲ ಅಂದಾಗ ನಾವು ಹಿಂದೆ ಮುಂದೆ ಗಾಡಿ ಎಲ್ಲ ಕಡೆ ನಾರ್ಮಲ್ ಪೆಟ್ರೋಲ್ ಹಾಕ್ತಾರೆ, ನಮ್ದಕ್ಕೆ ಮಾತ್ರ ಕೇಳ್ದೆಲ್ಲ ಹಾಕ್ಬಿಟ್ಟು ಅಯ್ಯೋ ಬೈ ಮಿಸ್ಟೇಕಾಗಿ ಆಗನ್ ಎತ್ಬಿಟ್ಟೆ ಅಂತ ಸ್ಕ್ಯಾಮ್ ಮಾಡ್ತವ್ರೆ. ಅವ್ನು ಬಂದ್ಬಿಟ್ಟು ಸರ್ ಹಾಕ್ಸ್ಕೊಳ್ಳಿ ಬೆಟ್ರ್ ಮೈಲೇಜ್ ಅಂತ. ಅದು ನಮಗೆ ಬಿಟ್ಟಿರೋದು ಗುರು, ಅವ್ನು ಹೇಳೋ ರೈಟ್ಸೇ ಇಲ್ಲ ಅವನಿಗೆ. ನನಗೆ ಬೇಕಾದ್ರೆ ನಾನು ಸ್ಪೀಡು ಹಾಕ್ಸ್ತೀನಿ, ಇಲ್ಲ ನನ್ನ ಗಾಡಿ ಹಾಳಾದರೂ ಡೀಸೆಲ್ಲು ಹಾಕ್ಸ್ತೀನಿ, ಅದು ನನಗೆ ಬಿಟ್ಟಿದ್ದು. ಗೈಸ್ ಲೆಫ್ಟಲ್ಲಿ ನೋಡಿ ಒಂದೊಳ್ಳೆ ಲೇಕ್ ವ್ಯೂ. ಚಿಲ್ ಮಾಡೋಕ್ಕೆ ಈವ್ನಿಂಗ್ಸ್ ಆಗಲೇ ಜನ ಸೇರಿದ್ದಾರೆ. ಅಲ್ಲಿ ಮುಂದೆ ಐತೆ ಹೋಗೋಕ್ಕೆ ಜಾಗ. ಹೆಸರುಗ ಹೋಗ್ತಾ ಇದ್ದೀವ? ಓ, ಆನ್ ದ ವೇ ಎಲ್ಲ ಕವರ್ ಮಾಡ್ಬಿಡೋಣ ಅಂತ. ಒಳ್ಳೆ ಟ್ರಿಪ್ ಬಂದಂಗಿದೆ. ನಮ್ಮದು ಟ್ಯೂಬ್ ಟೈರ್ಸ್ ಆಗಿರೋದ್ರಿಂದ ಒಂಚೂರು ಭಯ ಆಯ್ತಾರ ನಮಗೆಲ್ಲ. ಇಲ್ಲಿ ಬೇರೆ ಪಂಚರ್ ಹಾಕೋಕ್ಕೆಲ್ಲ ನೋಡಿ, ಒಳ್ಳೆ ಆಫ್ ರೋಡ್ ಕರ್ಕೊಂಬಂದಿದ್ದೀವಿ ನಿಮ್ಮನ್ನ. ಓಹೋ, ಒಳ್ಳೆ ಫೋಟೋ ಸ್ಪಾಟ್ ಇದೆ. ಓ, ವ್ಯೂ ನೋಡಿ ಗುರು, ಸಾಕಾಗಿದೆ ಬ್ರೋ. ಇದಕ್ಕೆ ಅಂತಾನೆ ಒಂದು ರೈಡ್ ಬರ್ಬೋದು, ನಾವು ಎರಡೆರಡು ಕವರ್ ಸೊ ಗೈಸ್ ಫೈನಲಿ ಗ್ರಾಸ್ ಲ್ಯಾಂಡಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಲೀಗಲ್ ರೋಡ್ ಇಲ್ಲ, ಇಲ್ಲೀಗಲ್ ರೋಡ್ ಇದು. ಒಂಚೂರು ಆಫ್ ರೋಡಿಂಗ್ ಇಳಿಸಿ ಹಚ್ಬೇಕು, ಹುಷಾರಾಗಿ ಇಳಿಸಿ ಹಚ್ಕೊಂಡು ಎಂಟ್ರಿ ಕೊಡಿ. ಏನೋ ಪೀಸ್ ಆಗಿದೆ ಗುರು, ಅಪ್ಪ ಸಖತ್ ವೈಬ್ಸ್ ಇದೆ ಬಾಯ್ಸ್. ಒಂದ್ಸತಿ ಗ್ರಾಸ್ ಲ್ಯಾಂಡ್ಗೆ ಎಲ್ಲ ಬೈಕ್ ಇರೋರು ವಿಸಿಟ್ ಮಾಡಲೇಬೇಕು. ಫುಲ್ ಎಲ್ಲ ಟಗಡಟ್ 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 ಟಗಡಟ್. ಓ ಓ, ಇದೆಲ್ಲ ಏನು ಹೇಳು, ಹುಡುಗರು ಸೀನ್ಸು. ಶಂಭೋ ಶಿವ ಶಂಭೋ. ಹ್ಞೂ, ಒಂಟಿ ಬೀಜ ಹಾಕ್ಬಿಟ್ಟವ್ರೆ, ಯಾರೋ ನಿಟ್ಬಿಟ್ಟವ್ರೆ. ಲಾಂಗ್ ಹೆಂಗೆ ಬೇಕಾರ ಸುತ್ತಾಡು, ಗ್ರಾಸ್ ಲ್ಯಾಂಡೇ ಪೂರ್ತಿ. ಗೈಸ್ ಇದೆಲ್ಲ ಹುಡುಗರು ಮೂವಿ ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿರೋದು, ನಿಜವಾಗ್ಲೂ ಇಲ್ಲೇ ನಡೆದಿರೋದು. ಹಾಂ, ನಂಗೆ ಗೊತ್ತು.
ಲಾಸ್ಟು ಯಾರಪ್ಪ ಹ್ಞೂ ನಮ್ಮಮ್ಮ ಫೋನ್ ಮಾಡ್ತವ್ರಿ, ಅವ್ನು ಎತ್ತಲ್ಲ. ಹಲೋ. ಹ್ಞೂ ಆಗಿದೆ, ರೆಡಿ ಆಗಿದೆ ಕಾಲೇಜ್. ನಿಲ್ಸಿದ್ದೀನಲ್ಲ ಕೆಳಗೆ. ಹ್ಞೂ ಅದು ಇದ್ರದ್ದು ಹಾಕಿದ್ದೀನಿ, ಎಲ್ಲ ಮಾಡಿಸಿದ್ದೀನಿ. ಹ್ಞೂ ಓಕೆ. ಸೊ ಅಂತೂ ಇಂತೂ ಗ್ರಾಸ್ ಲ್ಯಾಂಡಿಗೆ ಬಂದಿದ್ದೀವಿ. ಲೆಟ್ಸ್ ಗೋ. ಇಲ್ಲಿ ನೋಡಿ, ಈ ಥರ ತರಲೆ ಆಟ ಆಡಬಾರ್ದು ರೋಡಲ್ಲಿ. ಈ ಥರ ಆಡಿದ್ರೇ ನಮಗೆ ಇಲ್ಲಿಗೆ ಬರೋಕ್ಕೂ ಬಿಡಲ್ಲ. ಈ ಥರ ಸೌಂದರ್ಯ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೂ ಬಿಡಲ್ಲ. ಓ ನೋಡಿಯೋ, ಲೆಫ್ಟ್ ಹೇಳಿ. ಸೊ ಅವ್ರದೆಲ್ಲ ಕಂಟೆಂಟ್ ಹಾಳು ಮಾಡ್ತೀನಿ ನಾನು. ಓಹ್ ಆ್ಯಕ್ಟಿವ್ ಆಫ್ ರೋಡಿಂಗ್ ನೋಡಿ ಗೈಸ್. ಮುಂದೆ ಒಂದು ಆ್ಯಕ್ಟಿವ್ ಹೋಗ್ತಾ ಇದೆ. ಒಂದು ಸ್ಪ್ಲೆಂಡರ್ ಸಾಕಾಗಿರೋದು ನಮ್ಮ ಲೈಫ್ಗೆ. ಇಲ್ಲೆಲ್ಲ ಆಟ ಆಡ್ಬಿಡೋದು ಕಣ ಗಾಡೀಲಿ. ಅಲ್ಲಿ ನೋಡು ಬಾಯ್ಸ್ ಎಲ್ಲ ಹೆಂಗೆ ಕೂತವ್ರು ನೋಡೋ, ಬಂದ್ಲೇ ಯಾರೂ ಇರಲ್ಲ. ಅಲ್ಲೇನೋ ಐತೆ ಲೆಫ್ಟ್ ಸೈಡಲ್ಲಿ ಸನ್ಸೆಟ್ ಪಾಯಿಂಟ್, ಅದೇ ಹ್ಞೂ ಆ ಕಡೆನೇ ಇರಬೇಕು. ಬೇಜಾನ್ ಜನ ಅವ್ರು ಕಣ. ನಾವು ಎಲ್ಲೇ ಕೂತ್ಕೊಂಡ್ಬಿಟ್ಟು ಅವ್ರು ಕಬ್ಬನ್ ಪಾರ್ಕ್ ಬದಲು ನೆಕ್ಸ್ಟು ಎಲ್ಲ ಫೇರ್ವೇಲೆಲ್ಲ ಮುಗಿಸ್ಕೊಂಡು ಬಂದಿರೋ ಜನಗಳು ಕಾಣ್ತಾ ಇದೆ. ಎಲ್ಲ ಬಾರ್ಸಾಡ್ತವ್ರೆ ಇಲ್ಲಿ ಬೆಳಗ್ಗೆಯಿಂದ. ಇಲ್ಲೇ ನಿಲ್ಸ್ಕೋಬೋದು ಲೆಫ್ಟಿಗೆ. ಯಾರೋ ಇನ್ನೊಬ್ಬ ಇಂಟರ್ಸೆಪ್ಟ್ರು ಕಾಂಟಿನೆಂಟಲ್ ಅವರೆಲ್ಲ ಅವರೇ. ಕ್ರೋಮ್ ಬಾಯ್ಸು ಎಲ್ಲ ಫೇರ್ವೆಲ್ ಮುಗಿಸ್ಕೊಂಡು ಬಂದ್ಬಿಟ್ಟವ್ರು. ಮಜಾ ಹೆಸರುಘಟ್ಟ ಗ್ರಾಸ್ ಲ್ಯಾಂಡಿಗೆ ಫೇರ್ವೆಲ್ ಮುಗಿಸ್ಕೊಂಬರೋರನ್ನ ನೋಡಿದ್ಯಾ ನೀನು? ಆಚಾರ್ಯ, ಸಪ್ತಗಿರಿ ಅವರೆಲ್ಲ ಅಡ್ಡ ಇರಬೇಕಿದು. ಏನೋ ಜನ, ಅಲ್ಲಿ ಜನನೇ ಇಲ್ಲ ಅಂದ್ರೆ ಎಲ್ಲ ಗಾಡಿ ಒಳಗೆ ಹಚ್ಕೊಂಡು ನುಗ್ಸ್ಕೊಂಡು ಬಂದ್ಬಿಟ್ಟವ್ರೆ. ನಾನು ಏನಂದ್ರೆ ಕೇಳಿಸ್ತಿಲ್ಲ. ಕ್ರಿಕೆಟ್ ಎಲ್ಲ ಆಡ್ತಾವ್ರೆ. ಎಲ್ಲೋ? ಓಹೋ, ಗಾಡಿಲೆಲ್ಲ ಬರತ್ತಾರ ಅವು. ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ಸ್ ರೀಚ್ ಆಗಿದ್ದೀವಿ. ಒಂದು ಒಳ್ಳೆ ವೆದರ್ ಇದೆ, ಮಾನ್ಸೂನ್ ಇರೋದ್ರಿಂದ ಫುಲ್ಲು ಗ್ರೀನರಿ ಇದೆ. ಆ ಕೆಮ್ಮಣ್ಣು ವಾಸನೆ, ತಂಪಾದ ಬ್ರೀಸು, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಒಂದು ಸತಿನಾರ ಲೈಫಲ್ಲಿ ಬನ್ನಿ. ಅಲ್ಲಿ ರೋಡನ್ನ ತೋರಿಸ್ತೀನಿ ಹೋಗ್ಬೇಕಾರೆ. ಒಂಚೂರು ಇಳಿಸಿ ಹತ್ತಿಸಿ ಮಾಡಬೇಕು. ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ, ದೊಡ್ಡ ಗಾಡಿ ಹಿಡ್ಕೊಂಡು. ಯಾರೋ ಒಂದು 2-3 ಜನ ಇರಬೇಕು ಒಂಚೂರು ಮೇಂಟೈನ್ ಮಾಡೋಕ್ಕೆ. ತುಂಬ ಜನಗಳಿದ್ದಾರೆ ಇಲ್ಲಿ, ಕ್ರಿಕೆಟ್ ಆಡ್ತವ್ರೆ, ಒಬ್ಬೊಬ್ರು ಸಿಟ್ಟಿಂಗ್ ಹಾಕೋರೆ. ನೆಕ್ಸ್ಟ್ ಲೆವೆಲ್. ಸಂಡೇ ಚಿಲ್ ಮಾಡೋಕ್ಕೆ ಒಳ್ಳೆ ಜಾಗ. ಈ ಗಾಡಿಗಳು ನೋಡಿ, ಅಲ್ಲಿ ನೋಡಿ ಕೆಮ್ಮಣ್ಣು ನೋಡಿ, ಇದು ಹೆಂಗಾಗಿದೆ. ಟೈರ್ಗಳೆಲ್ಲ ಕೆಂಪಗಾಗ್ಬಿಟ್ಟಿದ್ದಾವೆ. ಅದು ಈಶ್ವರ್ದು. ಇದು ನಂದು ಇವತ್ತಿನ ತೊಳ್ಸಿದೆ ಗಾಡಿನ. ಈಗ ಸನ್ಸೆಟ್ ಜೊತೆ ಗಾಡಿ ತೋರಿಸ್ತಿದ್ದು ಕಡಿದ್ರಿ. ಈ ವ್ಯೂ ಬೇಕು ಅಂದರೆ ಬರ್ತಾಯಿರಿ. ಓಲಲ್ಲಿ ಓಹೋ, ಇಲ್ಲಿ ಇನ್ನೊಂದು ಚೂರು ಕತ್ಲೆ ಆಗಿದ್ರೆ ಗಾಬರಿ ಆಗಿರ್ತಿದ್ದು. ಇಲ್ಲಿ ನೋಡಿ, ನಂದೆ ಹೆಡ್ಲೈಟ್ ಮುಂದೆ ಗಾಬರಿ ಮಾಡ್ತೀನಿ. ಅದು ಒಂಚೂರು ಸ್ವಿಚ್ಚಲ್ಲಿ ಎಡವಟ್ಟಾಗ್ಬಿಟ್ಟಿದೆ. ಮೇಲೆ ಕೆಳಗೆ ಆಡುತ್ತೆ, ಫ್ಲಕ್ಚುಯೇಟು ಹೊಡಿತಿದ್ದೆ. ಅಲ್ಲಿ ಯಾರೋ ಓಡ್ತೋರ್ಕೊಂಡು ಕೆಂಪು ಶರ್ಟ್ ಹಾಕೊಂಡು ಬರ
ಓ ಹುಡುಗರು ಹುಡುಗರು ಹುಡುಗರು. ಅಲ್ಲಿ ನೋಡಿ ಗೈಸ್ ದೆವ್ವ ಕಾಣ್ತಾ ಇದೆ. ಓ ಜನ ಜನ ಅವರು ಏನ ಇಲ್ಲಿ ಅಪ್ಪ ಹತ್ತದ ಇದೆ. ಇಷ್ಟೊಂದು ಅಪ್ಪ ಐತಲ್ಲ, ಡೌನ್ ಇಳಿಸ್ಕೊಂಬಿಟ್ರೆ. ಸುಮ್ಮನೆ ಈ ಥರ ಎಲ್ಲ ಬಂದರೆ ಕಷ್ಟ. ಒಬ್ಬೊಬ್ರೆ ಹತ್ತಿ ಇಡ್ಸೋಕ್ಕೆಲ್ಲ ಕಷ್ಟ. ನಂದೊಂಚೂರು ಆ ಕಡೆ ಈ ಕಡೆ ಸೊ ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ರೈಡ್ ಮುಗಿದಿದೆ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬೇಕಂದರೆ ಗೂಗಲಲ್ಲಿ ಸಿಗುತ್ತೆ ನಿಮಗೆ, ಇಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲೊಕೇಶನ್ ಅಂತ ಹಾಕಿ ಕಳಿಸ್ಕೊಡ್ತೀನಿ. ಹಾಗೆ ನೀವು ಯಾರ ಜೊತೆ ಬರಬೇಕಂತ ಇದ್ದೀರಾ ನಿಮ್ಮ ಬಾಯ್ಸ್ ಗ್ಯಾಂಗ್ನ ಟ್ಯಾಗ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್, ಬಾಯ್. ಐ